ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಹುಲ್. ಇವತ್ತು ನಾನು ಒಂದು ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಬಗ್ಗೆ ಡೀಟೇಲಾಗಿ ಗೌರ್ಮೆಂಟ್ ಥ್ರೂ ಪಬ್ಲಿಕ್ಕಿಗೆ ಏನು ರೀಚ್ ಆಗ್ತಿದೆ ಅದ್ರ ಬಗ್ಗೆ ವಿಶೇಷವಾಗಿ ಒಂದು ಪಾಡ್ಕಾಸ್ಟ್ ಮಾಡ್ತಾಯಿದ್ದೀವಿ. ಈ ಪಾಡ್ಕಾಸ್ಟಿಗೆ ನಿರ್ದೇಶಕರಾದಂಥ ಜಲಾನಿ ಮೊಕಾಶಿ ಅವ್ರು ನನ್ನ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡ್ಕೋತೀನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸರ್, ಈ ನಿರ್ದೇಶಕರಾಗಿ ನಿಮ್ಮ ಒಂದು ಉದ್ದೇಶ ಏನು ಸರ್? ಸೊ ಆ್ಯಕ್ಚುಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಬಗ್ಗೆ ತಮಗೆ ಉದ್ದೇಶದ ಬಗ್ಗೆ ತಿಳಿಸ್ಬೇಕಂತಂತ ಹೇಳಿದರೆ, ದ ಮುಖ್ಯ ಉದ್ದೇಶ ಎಜುಕೇಷನ್. ಓಕೆ. ಸೊ ನಾವು 4 ಸೆಕ್ಟರ್ನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಎಸ್ಪೆಷಲಿ ಅಲ್ಪಸಂಖ್ಯಾತ ನಿರ್ದೇಶನಾಲಯ 4 ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಓಕೆ. ಫಸ್ಟ್ ಸೆಕ್ಟರ್ ಈಸ್ ಎಜುಕೇಷನ್. ಓಕೆ. ಸೆಕೆಂಡ್ ಸೆಕ್ಟರ್ ಈಸ್ ಎಂಪ್ಲಾಯ್ಮೆಂಟ್. ಥರ್ಡ್ ಸೆಕ್ಟರ್ ಈಸ್ ನಮ್ಮ ಸೋಷಿಯಲ್ ಸೆಕ್ಟರ್. ಓಕೆ. ಆ್ಯಂಡ್ ದ ಫೋರ್ತ್ ಸೆಕ್ಟರ್ ಈಸ್ ಡೆವಲಪ್ಮೆಂಟ್. ಸೊ ಈ ಥರ 4 ಕ್ಯಾಟಗರಿ ಆಫ್ ಸೆಕ್ಟರ್ಸ್ ಮಾಡಿಕೊಂಡು ನಾವು ವಿಂಗಡಣೆ ಮಾಡಿ ಕೆಲಸ ಮಾಡ್ತಾಯಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ಮೆಜಾರಿಟಿ ಆಫ್ ದಿ ಏನು ಒಂದು ಬಜೆಟ್ ಇದೆ, ದಟ್ ಈಸ್ ವಿ ಆರ್ ಸ್ಪೆಂಡಿಂಗ್ ಆನ್ ಎಜುಕೇಷನ್. ಓಕೆ. ಸೊ ಈ ಥರ ಮಾಡಿ ನಾವು ಮಾಡ್ತಾಯಿದ್ದೀವಿ. ಮತ್ತು ಇದರಲ್ಲಿ ಸಾಕಷ್ಟು ಯೋಜನೆಗಳು ಅದಾವು, ಅದರ ಪ್ರಕಾರ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸರ್, ನೀವಂದರೆ ಈಗ ಎಜುಕೇಷನ್ ಅಂತ, ಈಗ ಅಲ್ಪಸಂಖ್ಯಾತರ ಅಂತ ಬಂದರೆ ಬಡವರು ಜನಗಳು ಬರ್ತಾರೆ. ಹೇಗೆ ನೀವು ಡೇಟಾಬೇಸ್ ಕಲೆಕ್ಟ್ ಮಾಡ್ಕೋತೀರಾ? ಇಷ್ಟೇ ಜನ ಇದ್ದಾರೆ, ಅವ್ರಿಗೆ ಹೇಗೆ ಪ್ರೊವೈಡ್ ಮಾಡ್ತೀರಾ ಸರ್ ಈ ಯೋಜನೆಗಳು? ಇಲ್ಲ, ಮುಖ್ಯವಾಗಿ ನಾನು ನಿಮಗೆ ಹೇಳಬೇಕಂತಂತ ಹೇಳಿದರೆ, ಓಕೆ, ಈ ಒಂದು 4 ಸೆಕ್ಟರ್ ವಿಭಾಗದಲ್ಲಿ ನಾನು ನಿಮಗೆ ಬ್ರೀಫಾಗಿ ಫಸ್ಟ್ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಒಂದೇ ಎಜುಕೇಷನ್ ಸೆಕ್ಟರ್ನಲ್ಲಿ ವಾಟ್ ವಿ ಆರ್ ಡೂಯಿಂಗ್ ಈಸ್, ನಮ್ಮಲ್ಲಿ ಒಂದು ಫಸ್ಟ್ ಕಾಂಪೋನೆಂಟ್ ಈಸ್ ರೆಸಿಡೆನ್ಷಿಯಲ್ ಸ್ಕೂಲ್. ಓಕೆ. ಓಕೆ. ಆ್ಯಂಡ್ ಸೆಕೆಂಡ್ ಕಾಂಪೋನೆಂಟ್ ಈಸ್ ಡೇ ಸ್ಕೂಲ್ಸ್. ಆ್ಯಂಡ್ ಥರ್ಡ್ ಕಾಂಪೋನೆಂಟ್ ಈಸ್ ನಮ್ಮ ಪೋಸ್ಟ್ ಮೆಟ್ರಿಕ್ ಆ್ಯಂಡ್ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಸ್ ವಿ ಆರ್ ಹ್ಯಾವಿಂಗ್. ಓಕೆ. ಆ್ಯಂಡ್ ಇದರ ಜೊತೆಯಾಗಿ ಸೊ ಇಲ್ಲೇ ಈ ಒಂದು ಶಾಲೆಗಳಲ್ಲಿ ಸಾಕಷ್ಟು ಒಂದು ಸ್ಟೂಡೆಂಟ್ಸ್ಗಳು, ಸುಮಾರು 1.5 ಲಕ್ಷ ಸ್ಟೂಡೆಂಟ್ಸ್ಗಳು ಇಲ್ಲೇ ಓದ್ತಾ ಇದ್ದಾರೆ ಈ ಒಂದು ನಮ್ಮ ಶಾಲೆಗಳಲ್ಲಿ. ಓಕೆ. ಮತ್ತು ಇದರ ಜೊತೆಯಾಗಿ ಇದು ಅಲ್ಲದೇ ಏನು ಹೊರಗಡೆ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಓದ್ತಾ ಇದ್ದಾರ ಆ ಒಂದು ಸ್ಟೂಡೆಂಟ್ಸ್ಗೆ ನಾವು ಸ್ಕಾಲರ್ಶಿಪ್ ಮೂಲಕ ವಿ ಆರ್ ಸಪೋರ್ಟಿಂಗ್ ದೆಮ್. ಓಕೆ. ಓಕೆ. ಅದರಲ್ಲಿ ಸಾಕಷ್ಟು ಪ್ರೀ ಮೆಟ್ರಿಕ್ ಆಗಲಿ, ಪೋಸ್ಟ್ ಮೆಟ್ರಿಕ್ ಆಗಲಿ, ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು PhD ವರೆಗೆ. ಓಕೆ. ಸೊ ವಿ ಆರ್ ಗಿವಿಂಗ್ ಸ್ಕಾಲರ್ಶಿಪ್. ಸೊ ಈ ಥರ ಎಜುಕೇಷನ್ ಸೆಕ್ಟರ್ನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಓಕೆ. ಈ ಸರ್, ಎಜುಕೇಷನ್ ಅಂತ ಬಂದಾಗ ಈ ಬಿಲೋ ಪಾವರ್ಟಿ ಲೈನ್, ಅಬೋವ್ ಪಾವರ್ಟಿ ಲೈನ್ ಅದೇನೋ ನೋಡ್ತೀರಾ ಸರ್? ಇಲ್ಲ, ನಮ್ಮಲ್ಲಿ ಅದು ಗೈಡ್ಲೈನ್ಸ್ ಇದೆ. ಸೊ ನಮ್ಮ 2 ಲಕ್ಷ ರೂಪಾಯಿ ಪ್ರತಿ ವರ್ಷ ಇನ್ಕಮ್ ಮಿತಿ ಇರಬೇಕು. ಓಕೆ. ಆ ಮಿತಿ ಒಳಗಡೆ ಏನು ಒಂದು ಎಸೆನ್ಷಿಯಲ್ ಏನು ನೀಡಿ ಪರ್ಸನ್ಸ್ ಇರ್ತಾರೆ, ಗೊತ್ತಾಯ್ತು, ಅಂಥವ್ರಿಗೆ ಸಪೋರ್ಟ್ ಮಾಡೋದು ನಾವು ಎಜುಕೇಷನ್ ಕೊಡೋದು ಕೆಲಸ ಮಾಡ್ತಾ ಇದ್ದೀವಿ. ಓಕೆ. ಸರ್, ಎಂಪ್ಲಾಯ್ಮೆಂಟ್ ಅಂತಂದರೆ ಅದು ಯಾವ ಥರದ್ದು ಇದಾಗುತ್ತೆ ಸರ್? ಇನ್ನು ಸೆಕೆಂಡ್ ಸೆಕ್ಟರ್ ನಮ್ಮದು ಎಂಪ್ಲಾಯ್ಮೆಂಟ್. ಎಂಪ್ಲಾಯ್ಮೆಂಟ್ ಅಂದರೆ ಇಟ್ ಈಸ್ ನಾಟ್ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಸೋರ್ಸ್ ಆ್ಯಕ್ಚುಲಿ. ಸೊ ವಿ ಆರ್ ಪ್ರಿಪೇರಿಂಗ್ ಯೂತ್ಸ್ ಟು ಗೆಟ್ ದ ಎಂಪ್ಲಾಯ್ಮೆಂಟ್. ಓಕೆ. ಓಕೆ. ಅಂದರೆ ಬೈ ವೇರಿಯಸ್ ಮೀನ್ಸ್. ಫಾರ್ ಎಕ್ಸಾಂಪಲ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ಗಿವಿಂಗ್ IAS KS ಕೋಚಿಂಗ್ ಫಾರ್ ದಿ ಸ್ಟೂಡೆಂಟ್ಸ್. ಓಕೆ. ಸೆಕೆಂಡ್ ಥಿಂಗ್, even police department. Okay. To get the recruitment in police department, that we are giving. And even third thing is, the most and foremost important is skill development training. Okay. Especially ನಮ್ಮಲ್ಲಿ skill development ಅಂದರೆ ಏನೇನು ಕವರ್ ಆಗುತ್ತೆ? ನಮ್ಮಲ್ಲಿ ಏನಾಗಿದೆ, ಒಂದು ಎಂಪ್ಲಾಯ್ಮೆಂಟ್ ಸೆಕ್ಟರ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಒಂದು ಎಜುಕೇಟೆಡ್ ಸೆಕ್ಟರ್ಗೆ, ಎಜುಕೇಟೆಡ್ ಸ್ಟೂಡೆಂಟ್ಸ್ಗೆ ಒಂದು ಬೇರೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಓಕೆ. ಓಕೆ. ಈಗ ಫಾರ್ ಎಕ್ಸಾಂಪಲ್ ಡ್ರಾಪ್ಔಟ್ಸ್ ಇರ್ತಾರೆ. ಕರೆಕ್ಟ್. ಡ್ರಾಪ್ಔಟ್ಸ್ ಆಗಿ ಅವರು ಬೇರೆ ಬೇರೆ ಸ್ಕಿಲ್ ವರ್ಕ್ ಅನ್ಸ್ಕಿಲ್ಡ್ ವೇದಲ್ಲಿ ಮಾಡ್ತಾ ಇರ್ತಾರೆ. ದಟ್ ಈಸ್ ವೆರಿ ಇದು ಸ್ಕಿಲ್ಡ್ ವರ್ಕ್ ಅನ್ಸ್ಕಿಲ್ಡ್ ವೇದಲ್ಲಿ ಮಾಡ್ತಾರೆ. ಅವ್ರಿಗೆ ನಾವು ತಯಾರಿ ಮಾಡೋದು ಅವಶ್ಯಕತೆ ಇದೆ. ಓಕೆ. ಓಕೆ. ಈಗ ಬಿಕಾಸ್ ಆಫ್ ಅವ್ರು ಕೆಲಸ ಮಾಡ್ತಿರ್ತಾರೆ, ಬಟ್ ದೇ ಆರ್ ಗೆಟಿಂಗ್ ವೆರಿ ಲೋ ಸ್ಯಾಲ್ರಿ ಆರ್ ಲೋ ರೆವಿನ್ಯೂ. ಹಿಂಗಾಗಿ ಅವ್ರಿಗೆ ನಾವು ಸ್ಕಿಲ್ ಪ್ರಾಪರ್ ವೇನಲ್ಲಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಟ್ಟರೆ ಡೆಫಿನೆಟ್ಲಿ ದೇ ವಿಲ್ ಅರ್ನ್ ಮೋರ್. ಓಕೆ. ಸೊ ಆ ಪ್ರಿಪ್ರೇಷನ್ ಮಾಡಲಿಕ್ಕೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗು ಸಹ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪ್ಲಸ್ ಎಜುಕೇಟೆಡ್ ಆರ್ ಫಾರ್ ಎಕ್ಸಾಂಪಲ್ ಗ್ರ್ಯಾಜುಯೇಟೆಡ್ ಸ್ಟೂಡೆಂಟ್ಸ್ಗೆ ಅವ್ರಿಗೆ ನಾವು ಬೇರೆ ಬೇರೆ ಉನ್ನತ ಮಟ್ಟದ ಪರೀಕ್ಷೆಗಳಿಗೆ ಅಟೆಂಡ್ ಆಗಿ ಅಲ್ಲೇ ಬೇರೆ ಬೇರೆ ಹುದ್ದೆಗಳು
ಅವ್ರು ಪಡ್ಕೊಳ್ಳಿಕ್ಕೆ ನಾವು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಓಕೆ ಸರ್, ಈ ಸ್ಕಿಲ್ಡ್ ಆಗಲಿ ಅಥವಾ ಅನ್ಸ್ಕಿಲ್ಡ್ ಆಗಲಿ ನೀವು ಹೇಳ್ತಾ ಇದ್ರಿ, ಈ ಉಪಯೋಗಗಳು ಜನರಿಗೆ ಹೇಗೆ ಮುಟ್ಟುತ್ತೆ ಸರ್? ನೀವುಗಳು ಹೇಗೆ ರೀಚ್ ಮಾಡಿಸ್ತೀರಾ ಸರ್? ಅಲ್ಲ, ನಾವು ನಮ್ಮಲ್ಲಿ ಸಾಕಷ್ಟು ನಮ್ಮ MIC ಸೆಂಟರ್ಸ್ ಅದಾವೆ. ಓಕೆ, ತಾಲೂಕಾ ಇನ್ಫಾರ್ಮೇಷನ್ ಸೆಂಟರ್ಸ್ ಅದಾವೆ. ಅಲ್ಲೇ ನಮ್ಮ ಕೋಆರ್ಡಿನೇಟರ್ಸ್, ನಮ್ಮ ಸ್ಟಾಫ್ ಅದಾರ, ಅವ್ರ ಮುಖಾಂತರ ಪಬ್ಲಿಸಿಟಿ ಕೊಡೋದು, ಸೋಷಿಯಲ್ ಮೀಡಿಯಾ ಮುಖಾಂತರ ವಿ ಆರ್ ಯುಟಿಲೈಸಿಂಗ್ ವೆರಿ ಮಚ್ ಫಾರ್ ಪಬ್ಲಿಸಿಟಿ. ಓಕೆ, ಅದರ ಜೊತೆಯಾಗಿದೆ ಅಪ್ಲಿಕೇಶನ್ಸ್ ಆರ್ ಇನ್ ಆನ್ಲೈನ್ ಮೋಡ್. ಓಕೆ, ಎಲ್ಲ ವೆಬ್ಸೈಟ್ಸ್ನಲ್ಲಿ ಎಲ್ಲ ಅಪ್ಲಿಕೇಶನ್ಸ್ನ ಆನ್ಲೈನ್ ಮೋಡ್ ಇರೋದ್ರಿಂದ ನಮಗೆ ಅಪ್ಲಿಕೇಶನ್ಸ್ ಬರ್ತಾ ಇದ್ದಾವೆ. ಈಗ ನಾವು ಸದ್ಯಕ್ಕೆ ಒಂದು 15 days ಬ್ಯಾಕ್ ವಿ ಕಾಲ್ಡ್ ದ ಅಪ್ಲಿಕೇಶನ್ಸ್ ಫಾರ್ ಪೊಲೀಸ್ ಕಾನ್ಸ್ಟೇಬಲ್ ಟ್ರೈನಿಂಗ್, ಪೊಲೀಸ್ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್. ಇನ್ ಸ್ಕಿಲ್ ಡೆವಲಪ್ಮೆಂಟ್ ಆಲ್ಮೋಸ್ಟ್ ವಿ ಆರ್ ಕವರಿಂಗ್ 10 to 12 ಫೀಲ್ಡ್ಸ್. 12 ಫೀಲ್ಡ್ಸ್ಗೆ ನಾವು ಅಪ್ಲಿಕೇಶನ್ ಕರೆದಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ VTU ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಜೊತೆ ನಾವು ಒಂದು MOU ಮಾಡ್ಕೊಂಡಿವಿ. ಅವ್ರ ಮುಖಾಂತರ ವಿ ಆರ್ ಗಿವಿಂಗ್ ಕ್ವಾಲಿಟಿ ಟ್ರೈನಿಂಗ್. ಇದರಲ್ಲಿ ನಮ್ಮ ಎಲೆಕ್ಟ್ರಿಷಿಯನ್ ಆಗಲಿ, ಪ್ಲಂಬಿಂಗ್ ಆಗಲಿ, ವೆಲ್ಡಿಂಗ್ ಆಗಲಿ, ನಮ್ಮ ರೋಬೋಟಿಕ್ಸ್ ಆಗಲಿ, ನಮ್ಮ AI ಆಗಲಿ, ಆಮೇಲೆ ನಮ್ಮ ಎಸ್ಪೆಷಲಿ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಟ್ರೈನಿಂಗ್, ಆಮೇಲೆ ಮೆಡಿಕಲ್ ಫೀಲ್ಡ್ ಎಕ್ವಿಪ್ಮೆಂಟ್ಸ್ ಟ್ರೈನಿಂಗ್, ಅದು ಸಹ ನಾವು ಇದರಲ್ಲಿ ನೀಡಲಿಕ್ಕೆ ನಾವು ಈಗಾಗಲೇ ಇದು ಮಾಡಿದ್ದೀವಿ, ಪ್ರಿಪರೇಷನ್ ಮಾಡ್ಕೊಂಡಿವಿ. ಅದು ಶಾರ್ಟ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಈಗಾಗಲೇ ಅಪ್ಲಿಕೇಶನ್ ಆನ್ಲೈನ್ ಇದಾವೆ. ಓಕೆ, ಕರೆದಿದ್ದೀವಿ ನಾವು ಆಲ್ರೆಡಿ. ಸರ್, ನೀವು ಆಗಲೇ ಸ್ಕಿಲ್ಡ್ ಅಂತಂದ್ರಿ, ಈ ಸ್ಕಿಲ್ಡ್ ಪಡ್ಕೊಂಡಿರೋರು, ಕೆಲಸ ತೊಗೊಂಡಿರೋರು ನಿಮ್ಮ ಹತ್ರ ಬಂದು ಏನೋ ಎಕ್ಸ್ಪೀರಿಯನ್ಸ್ ಏನೋ ಶೇರ್ ಮಾಡ್ಕೊಂಡಿದ್ದಾರೆ ಆ ಥರದ್ದು ಯಾರು? ಮಾಡೋ ಸಾಕಷ್ಟು ಅಭ್ಯರ್ಥಿಗಳು ನಾವು ಬೇರೆ ಬೇರೆ ಫೀಡ್ಬ್ಯಾಕ್ ತೊಗೊತಾ ಇರ್ತೀವಿ. ಓಕೆ, ಈಗಾಗಲೇ ಒಂದು ಒಳ್ಳೆ ನಮ್ಮದು ನಿರ್ದೇಶನಾಲಯ, ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಒಂದು ಸಕ್ಸಸ್ ಸ್ಟೋರಿ ಹೇಳಬೇಕಂದ್ರೆ ತಮಗೆ, ನಾವು ಹಜ್ಬೋನ್ದಲ್ಲಿ 23-24 ವಿ ಸ್ಟಾರ್ಟೆಡ್ ಫಸ್ಟ್ ಟೈಮ್. ಓಕೆ, ವಿ ಸ್ಟಾರ್ಟೆಡ್ ರೆಸಿಡೆನ್ಷಿಯಲ್ IAS KS ಕೋಚಿಂಗ್. ಓಕೆ, ಓಕೆ, ಅದರಲ್ಲಿ ಫಸ್ಟ್ 438 ಮೆಂಬರ್ಸ್ಗೆ ವಿ ಸ್ಟಾರ್ಟೆಡ್ ದ ಟ್ರೈನಿಂಗ್. ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ಗೆ ನಾವು ಟೆಂಡರ್ ಮುಖಾಂತರ ಕರೆದು, ರೆಸಿಡೆನ್ಷಿಯಲ್ ಹಜ್ಬೋನ್ ಏನಿದೆಯಲ್ಲ, ತುಂಬ ಒಂದು ರಿನ್ಯೂಡ್ ಹೆರಿಟೇಜ್ ಬಿಲ್ಡಿಂಗ್ ಇದೆ. ಓಕೆ, ಓಕೆ, ಅದರಲ್ಲಿ ತುಂಬ ಒಂದು ಫೆಸಿಲಿಟಿ, ದೊಡ್ಡ ಬಿಲ್ಡಿಂಗ್ ಇದೆ, ಅದರಲ್ಲಿ ಫೆಸಿಲಿಟಿ ಇದ್ದು ನಮಗೆ ಅದು ಇಟ್ ವಾಸ್ ಲೈಯಿಂಗ್ ವೇಕೆಂಟ್ ಥ್ರೂಔಟ್ ದಿ ಇಯರ್ ಎಕ್ಸೆಪ್ಟ್ ಡ್ಯೂರಿಂಗ್ ಹಜ್ ಯಾತ್ರಾ. ಓಕೆ, ಸೊ ಅದು ನಾವು ಯಾಕೆ ಉಪಯೋಗ ಮಾಡ್ಕೋಬಾರ್ದು ಅಂಥೇಳಿ ನಾವು ಯೋಚಿಸಿ ಮಾನ್ಯ ಸಚಿವರ ಒಂದು ನಿರ್ದೇಶನದ ಮೇರೆಗೆ ನಾವು ಅಲ್ಲಿ ಪ್ರಾರಂಭ ಮಾಡಿದ್ವಿ. ಸೊ ಟುಡೇ ಆಲ್ಮೋಸ್ಟ್ ಔಟ್ ಆಫ್ 438 ಮೆಂಬರ್ಸ್, ಆಲ್ರೆಡಿ 105 members got selected in various government posts. Okay. They got selected and they joined also. Okay. ಅದರಲ್ಲಿ PSIs ಇದ್ದಾರಾ, ಪೊಲೀಸ್ ಕಾನ್ಸ್ಟೇಬಲ್ಸ್ ಇದ್ದಾರಾ, ಬೇರೆ ಬೇರೆ ಕಂದಾಯ ಇಲಾಖೆ, ಗ್ರಾಮೀಣ ಅಭಿವೃದ್ಧಿ ಇಲಾಖೆ, ಈ ಥರ ಬೇರೆ ಬೇರೆ ಇಲಾಖೆ, ಸಾಕಷ್ಟು ಇಲಾಖೆಗಳಲ್ಲಿ 105 ಸ್ಟೂಡೆಂಟ್ಸ್ ಆಲ್ರೆಡಿ ಗಾಟ್ ಸೆಲೆಕ್ಟೆಡ್ ಆ್ಯಂಡ್ ದೇ ಹ್ಯಾವ್ ಜಾಯ್ನ್ಡ್ ಆಲ್ಸೋ. ದಿಸ್ ಎ ಬಿಗ್ಗೆಸ್ಟ್ ಒಂದು ಅಚೀವ್ಮೆಂಟ್ ಆ್ಯಂಡ್ ನಮಗೆ ನಮ್ಮ ಇಲಾಖೆಗೆ ಒಂದು ಸರ್. ಈ ಕ್ವಶನ್ ನಿಮ್ಗೆ ಕೇಳ್ಬೋದು ಗೊತ್ತಿಲ್ಲ, ನೀವು ಅಂದರೆ ಈ ಪ್ರೋಗ್ರಾಮ್ದು ಕ್ಯಾಪ್ಟನ್ ನೀವೇ. ಈ ಅಂದರೆ ಗೌರ್ಮೆಂಟ್ ಜಾಬ್ ಬೇಕಂತಂದ್ರೆ ನಾವು ಎಷ್ಟೋ ದುಡ್ಡು ಕೊಡಬೇಕು ಅಂತ ಎಲ್ಲೆಲ್ಲೋ ಕೇಳ್ಪಟ್ಟಿದ್ದೀವಿ, ಅದೇನಾರು ಇದೆಯಾ ಸರ್ ನಿಮ್ಮಲ್ಲಿ ಅಂತ? ಇಲ್ಲ, ನಾವು ಆ್ಯಕ್ಚುಲಿ ಅವರ್ ಮೋಟೋ ಅವರ್ ಉದ್ದೇಶ, ನಮ್ಮ ಇಲಾಖೆ ಉದ್ದೇಶ ಅವ್ರಿಗೆ ತಯಾರಿ ಮಾಡೋದು. ವಿ ಆರ್ ನಾಟ್ ಗಿವಿಂಗ್ ಎಂಪ್ಲಾಯ್ಮೆಂಟ್, ಆ್ಯಕ್ಚುಲಿ ವಿ ಆರ್ ನಾಟ್ ಎಂಪ್ಲಾಯ್ಮೆಂಟ್ ಪ್ರೊವೈಡರ್. ಸೊ ಎಲ್ಲರೂ ಸಹ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಆಗಿ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಟ್ ಆಗಿ ತುಂಬ ದೇ ಆರ್ ವೆರಿ ಮಚ್ ಹ್ಯಾಪಿ. ಸೊ ಶಾರ್ಟ್ಲಿ ಅವರಿಗೆ ನಾವು ಎಲ್ಲರಿಗೂ ಸಹ ಕರೆಸಿ ಮಾನ್ಯ ಸಚಿವರ ನಿರ್ದೇಶನದ ಮೇಲೆ ಸನ್ಮಾನ ಮಾಡಬೇಕಂತ ಹೇಳಿದಾರೆ. ಅದು ಸಹ ನಾವು ಒಂದು ಕಾರ್ಯಕ್ರಮ ಹಾಕಬೇಕಂತ ಹೇಳಿ ನಾವು ಯೋಚನೆ ಮಾಡ್ಕೊಂಡಿದ್ದೀವಿ. ಓಕೆ ಸರ್, ನಿಮ್ಮ ಒಂದು ಉದ್ದೇಶ ಏನು ಸರ್? ನಮ್ಮ ಒಂದು ಉದ್ದೇಶ ಎಸ್ಪೆಷಲಿ ಆ್ಯಸ್ ಎ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಿರ್ದೇಶನ ಹೇಳಬೇಕಂದ್ರೆ, ಅಲ್ಪಸಂಖ್ಯಾತರದಲ್ಲಿ ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ, ನೀಡ್ ಆಫ್ ದಿ ಅವರ್. ದಿಸ್ ನಾವು ಆ್ಯಕ್ಚುಲಿ ಇಟ್ ಈಸ್ ನೀಡ್ ಆಫ್ ದಿ ಅವರ್. ನಮ್ಮಲ್ಲಿ ಸಾಕಷ್ಟು ಒಂದು ಏನಾಗ್ತಾ ಇದೆ ಅಂದರೆ, ಅಪ್ ಟು SLC ನಮ್ಮಲ್ಲಿ ಓದ್ತಾರ, ನಂತರ ಡ್ರಾಪ್ಔಟ್ಸ್ ಸಾಕಷ್ಟು ಪರ್ಸೆಂಟೇಜ್ ಡ್ರಾಪ್ಔಟ್ಸ್ ಇದೆ ನಮ್ಮಲ್ಲಿ. ಇಲ್ಲೇ ತುಂಬ ಮುಖ್ಯವಾದ ಪ್ರಾಮುಖ್ಯವಾದ ನಮ್ಮ ಎಲ್ಲ ಪೋಷಕರದೊಂದು ರೋಲ್ ಇದೆ. ಎಸ್ಪೆಷಲಿ ಗರ್ಲ್ ಚೈಲ್ಡ್ಸ್ ಅಲ್ಲೇ ಬೇರೆ ಬೇರೆ ಸಮೀಪ ಶಾಲೆಗೆ ಕಳಿಸ್ತಾರೆ. ಅಲ್ಲೇ SLC ಆದಮೇಲೆ ಮದುವೆ ಮಾಡಿಕೊಡೋದು, ಇಲ್ಲಿ ನೆಕ್ಸ್ಟ್ ಫರ್ದರ್ ಎಜುಕೇಷನ್ಗೆ ಕಂಟಿನ್ಯೂ ಮಾಡಲಾರ್ದನ ಪರಿಸ್ಥಿತಿ ಸಾಕಷ್ಟಿದೆ.
ಹೀಗಾಗಿ ದ ನೀಡ್ ಆಫ್ ದಿ ಅವರ್ ಇಸ್ ಎಜುಕೇಷನ್ ಇದ್ದರೆ ಡೆಫಿನೆಟ್ಲಿ ವಿ ಕ್ಯಾನ್ ಅಚೀವ್ ಎನಿಥಿಂಗ್. ಓಕೆ. ಸೊ ಅದು ನಮ್ಮ ಒಂದು ಧ್ಯೇಯೋದ್ದೇಶದ ನಾವು ಇಟ್ಕೋಬೇಕಾಗ್ತೈತಿ. ಎಲ್ಲ ಪೋಷಕರ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಮ್ಮ ಎಸ್ಪೆಷಲಿ ನಮ್ಮ ಸ್ಟೂಡೆಂಟ್ಸ್ಗೆ ಇವತ್ತು ಎಜುಕೇಷನ್ ಅವಶ್ಯಕತೆ ಇದೆ. ತಾವು ಹೈಯರ್ ಎಜುಕೇಷನ್ದಲ್ಲಿ ಆಗಲಿ ಬೇರೆ ಬೇರೆ ಸಾಕಷ್ಟು ಫೀಲ್ಡ್ಸ್ ಅದಾವೆ ಈ ಸಲ ಈಗ ಪ್ರೆಸೆಂಟ್ ಅವೈಲೇಬಲ್. ಅದರಲ್ಲಿ ತಾವು ಕಳಿಸಿ ಅವ್ರಿಗೆ ಪ್ರಬುದ್ಧರಾಗಬೇಕು ಮಾಡಬೇಕಂತೇಳಿ ಒಂದು ಕೇಳ್ಕೊಳ್ತೀನಿ. ಸರ್, ನಿಮ್ಮ ಇಲಾಖೆಯಿಂದ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ತುಂಬ ನಂಬರ್ 1 ಆಗ್ತಿದೆ ಕಾಂಪಿಟೇಟಿವ್ ಎಕ್ಸಾಮ್. KS ಆಗಲಿ IAS ಆಗಲಿ ಹೇಳಿದ್ರಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ತುಂಬ ಒತ್ತು ಏನಾದ್ರು ಕೊಡ್ತಾ ಇದ್ದೀರಾ ಅಂತ? ತುಂಬ ಅದಕ್ಕಾಗಿ ಈಗ ನಾವು ಫಸ್ಟ್ ಬ್ಯಾಚ್ ವಿ ಹ್ಯಾವ್ ಫಿನಿಶ್ಡ್. ಓಕೆ. 438 ಮೆಂಬರ್ಸ್ ಫಸ್ಟ್ ಬ್ಯಾಚ್ ಫಿನಿಷ್ ಮಾಡಿದ್ವಿ. ಸೆಕೆಂಡ್ ಬ್ಯಾಚ್ 300 ಮೆಂಬರ್ಸ್ ಸ್ಟಾರ್ಟ್ ಆಗಿದೆ. ಈಗ ಥರ್ಡ್ ಬ್ಯಾಚ್ ವಿ ಆರ್ ಗೋಯಿಂಗ್ ಟು ಕಾಲ್ ಶಾರ್ಟ್ಲಿ. ಆಲ್ರೆಡಿ ವಿ ಹ್ಯಾವ್ ರಿಸೀವ್ಡ್ ಫಾರ್ ಥರ್ಡ್ ಬ್ಯಾಚ್ ವಿ ಹ್ಯಾವ್ ರಿಸೀವ್ಡ್ 4000 ಅಪ್ಲಿಕೇಶನ್ಸ್. ಓಕೆ. ಫಾರ್ 300 ಸ್ಟೂಡೆಂಟ್ಸ್ ದಿಸ್ ಒನ್. ವಿ ಹ್ಯಾವ್ ಟು ಸೆಲೆಕ್ಟ್ ಓನ್ಲಿ 300 ಔಟ್ ಆಫ್ 4000. ಸೊ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಥ್ರೂ ಎಕ್ಸಾಮ್. ಓಕೆ. ಓಕೆ. ಸೊ ಅದು ಸಹ ಮಾಡಬೇಕಂತ ತುಂಬ ಬೇಡಿಕೆ ಬಂದುಬಿಟ್ಟಿದೆ. ಹಜ್ಭವನದಲ್ಲಿ ಅಂತೂ ಒಂದು ಕ್ವಾಲಿಟಿ ಲೈಬ್ರರಿ ಮಾಡ್ಕೊಂಡಿವಿ. 250 to 300 ಮೆಂಬರ್ಸ್ ಅದೊಂದು ಲೈಬ್ರರಿ ಇದೆ. ಎಲ್ಲರಿಗೂ ಡೈಲಿ ಮ್ಯಾಗ್ಝಿನ್ಸ್ ಆಗಲಿ ನ್ಯೂಸ್ ಪೇಪರ್ ಎಲ್ಲರೂ ಸಹ ಆ್ಯಂಡ್ ಫ್ರೀ. ಇಟ್ ಈಸ್ ಎ ಫ್ರೀ ಆಫ್ ಕಾಸ್ಟ್. ಓಕೆ. ಅವ್ರಿಗೆಲ್ಲ ಒಳ್ಳೆ ಉತ್ತಮವಾದ ಆಹಾರ ಕೊಡ್ತೀವಿ, ಪ್ಲಸ್ ಉತ್ತಮವಾದ ಕೋಚಿಂಗ್ ಕೊಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂತ ಹೇಳಿದರೆ, ಸಪ್ರೇಟ್ IAS ಮತ್ತು KS ಸಪ್ರೇಟ್ಲಿ ವಿ ಆರ್ ಡೂಯಿಂಗ್. IASಗೆ ಸಪ್ರೇಟ್ ಕೊಡ್ತೀವಿ, KSಗೆ ಸಪ್ರೇಟ್ ಕೊಡ್ತೀವಿ. ಓಕೆ. ಈ ಥರ ಮಾಡಿ ವಿ ಆರ್ ಡೂಯಿಂಗ್. ತುಂಬ ಬೇಡಿಕೆ ಇದೆ. ಮತ್ತು ಅದರ ಜೊತೆಯಾಗಿ ಮೊನ್ನೆ ನಾವು PSI ಸೆಲೆಕ್ಷನ್ಗೆ ಪೂರ್ವ ತರಬೇತಿ ನೀಡಿದ್ವಿ. ಓಕೆ. ಓಕೆ. PSI ಸೆಲೆಕ್ಷನ್. ಓಕೆ. ಅದು ಸಹ 400 ಮೆಂಬರ್ಸ್ಗೆ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ದಟ್ ಆಲ್ಸೋ ವೆರಿ ನೈಸ್ ಟ್ರೈನಿಂಗ್. ದ ಸ್ಟೂಡೆಂಟ್ಸ್ ಆರ್ ವೆರಿ ಮಚ್ ಹ್ಯಾಪಿ. ಅದು ಸಹ ನೀಡ್ತಾ ಇದ್ವಿ. ಇದೇ ಥರ ಬೇರೆ ಬೇರೆ ಟ್ರೈನಿಂಗ್ ಕೊಡ್ತಾರೆ. ಸರ್, ನಾವು 2 ವಿಭಾಗ ಮುಗಿಸಿದ್ವಿ. ಸರ್, ಸೋಷಿಯಲ್ ನಮ್ಮಲ್ಲಿ ನಾ ಈಗಾಗಲೇ ಹೇಳಿದೆ ತಮಗೆ 4 ಸೆಕ್ಟರ್ಸ್ನಲ್ಲಿ ವಿ ಆರ್ ವರ್ಕಿಂಗ್ ಆ್ಯಕ್ಚುಲಿ. ಸೊ 2 ಐ ಹ್ಯಾವ್ ಬ್ರೀಫ್ಡ್ ಆಲ್ರೆಡಿ. ಎಸ್. ಸೊ 1 more ಸೆಕ್ಟರ್ ಈಸ್ ಸೋಷಿಯಲ್ ಸೆಕ್ಟರ್. ಸೋಷಿಯಲ್ ಸೆಕ್ಟರ್. ಈ ಸೋಷಿಯಲ್ ಸೆಕ್ಟರ್ನಲ್ಲಿ ನಾವು ವಿಶೇಷವಾಗಿ ಇಲ್ಲೇ ನಮ್ಮ ಹೆರಿಟೇಜ್ ಟೆಂಪಲ್ಸ್, ಓಕೆ, ನಮ್ಮ ಜೈನ್ ಕಮ್ಯುನಿಟಿ ಆಗಲಿ, ಕ್ರಿಶ್ಚಿಯನ್ ಕಮ್ಯುನಿಟಿ ಆಗಲಿ, ಓಕೆ, ನಮ್ಮ ಮದರ್ಸಾಗಳು ಆಗಲಿ, ಅದಕ್ಕೆ ನಾವು ಅಭಿವೃದ್ಧಿಪಡಿಸಲಿಕ್ಕೆ ನಾವು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಓಕೆ. ಯಾಕಂದ್ರೆ ಸಾಕಷ್ಟು ಟೆಂಪಲ್ಸ್ಗಳು ಬಿಕಾಸ್ ಆಫ್ ನಾನ್ ಮೇಂಟೆನೆನ್ಸ್ ಮೇಂಟೈನ್ ಮಾಡಲಾರ್ದೇ ಅವು ನಶಿಸಿ ಹೋಗೋ ಸಾಧ್ಯತೆ ಇದಾವೆ. ಓಕೆ. ಅದಕ್ಕೆ ನಾವು ರಿಜ್ಯುವಿನೇಷನ್ ಮಾಡಲಿಕ್ಕೆ ನಾವು ವಿ ಆರ್ ಸಪೋರ್ಟಿಂಗ್ ದಮ್. ಜೈನ್ ಕಮ್ಯುನಿಟಿನಲ್ಲಿ ಕೊಡ್ತಾ ಇದ್ದೀವಿ, ಕ್ರಿಶ್ಚಿಯನ್ ಕಮ್ಯುನಿಟಿ. ನಮ್ಮ ಮೈನಾರಿಟಿ ಅಂದರೆ ಮುಖ್ಯವಾಗಿ 6 ಕಮ್ಯುನಿಟಿ ಬರ್ತಾವೆ. ಓಕೆ. ಜೈನ್, ಬುದ್ಧ, ಸಿಖ್, ಮುಸ್ಲಿಮ್ಸ್, ನಮ್ಮ ಪಾರ್ಸಿ, ಹಿಂಗೆ ಈ ಥರ ಕಮ್ಯುನಿಟೀಸ್ ಬರ್ತಾವೆ. ಈ ಎಲ್ಲ ಕಮ್ಯುನಿಟಿ ಟೆಂಪಲ್ಸ್ಗೆ ವಿ ಆರ್ ಸಪೋರ್ಟಿಂಗ್ ಈ ಸೋಷಿಯಲ್ ಸೆಕ್ಟರ್ ಸ್ಕೀಮ್ನಲ್ಲಿ. ಓಕೆ. ಸೊ ಆಲ್ರೆಡಿ ಸಾಕಷ್ಟು ಟೆಂಪಲ್ಸ್ಗೂ ಸಹ ನಾವು ಸಪೋರ್ಟ್ ಮಾಡಿದ್ದೀವಿ. ಟೆಂಪಲ್ಸ್ಗಳು ಅಭಿವೃದ್ಧಿನೂ ಆಗಿದ್ದಾವೆ. ಮತ್ತು ಇವನ್ ಮದರ್ಸಾಗಳಿಗೂ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಸೊ ಇವೆಲ್ಲವೂ ಸಹ ನಾವು ನೀಡ್ತೀವಿ. ನಮ್ಮ ಹಿಂದೂ ಟೆಂಪಲ್ಸ್ಗಳಿಗೂ ಸಪೋರ್ಟ್. ಅದ ಈ 6 ಮೈನಾರಿಟಿನಲ್ಲಿ ಇವು 6 ಕಮ್ಯುನಿಟಿ ಬರ್ತಾವೆ. ಓಕೆ. 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 ಜೈನ್ ಟೆಂಪಲ್, ಕ್ರಿಶ್ಚಿಯನ್ ಚರ್ಚ್, ಪಾರ್ಸಿ ಟೆಂಪಲ್ಸ್, ಆಮೇಲೆ ಸಿಖ್ ಗುರುದ್ವಾರಾಸ್ ಕೊಡ್ತಾ ಇದ್ದೀವಿ. ಓಕೆ. ಮತ್ತು ಮುಸ್ಲಿಂ ಮದರ್ಸಾಸ್ಗೆ ಈ ಥರ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಸರ್, ಈ ಜೈನ್ ಟೆಂಪಲ್ಸ್ಗಳು ನಾವು ನೋಡ್ತಾ ಇರ್ತೀವಿ, ಫುಲ್ ಮಾರ್ಬಲ್ಸಲ್ಲಿ ಕಟ್ಟಿರ್ತಾರೆ. ಅದು ಹೇಗೆ ಅದು ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ನಿಮ್ಮ ಇಲಾಖೆ ಕಡೆಯಿಂದ ಸಪೋರ್ಟ್ ಮಾಡ್ತೀರಾ? ಅಂದರೆ ವಿ ಆರ್ ಸಪೋರ್ಟಿಂಗ್ ಅಪ್ ಟು 50 lakh rupees. ಒನ್ ಟೆಂಪಲ್ ರಿಜ್ಯುವಿನೇಷನ್ಗೆ ಓಕೆ ವಿ ಆರ್ ಗಿವಿಂಗ್ ಅಪ್ ಟು 50 lakh rupees. ಓಕೆ. ಅದು ಕಟ್ಟುವಾಗ ಸರ್, ಕಟ್ಟದಾದ್ಮೇಲೆ ಸರ್? ಕಟ್ಟಿದಾದ್ಮೇಲೆ ರಿನೋವೇಷನ್, ಓಲ್ಡ್ ಟೆಂಪಲ್ಸ್ ಎಸ್ಪೆಷಲಿ ಓಲ್ಡ್ ಟೆಂಪಲ್ಸ್ ಏನು ರಿಜ್ಯುವಿನೇಷನ್ ಮಾಡಬೇಕಾದೈತಿ, ಅದು ಮೇಂಟೈನ್ ಮಾಡಿದರೆ ನಮ್ಗೆ ಇನ್ನೂ ಅದರದ್ದು ಒಂದು ಇದಿರ್ತೈತಿ. ಅದಕ್ಕಾಗಿ ವಿ ಆರ್ ಸಪೋರ್ಟಿಂಗ್ ದೆಮ್. ಅದರದ್ದು ಹೇಗೆ ಟೆಸ್ಟ್ ಮಾಡ್ತೀರಾ, ಈ ಟೆಂಪಲ್ ಇಷ್ಟು ವರ್ಷ ಆಗಿದೆ ಕಟ್ಬಿಟ್ಟ ಅಂತ? ಅದರದ್ದು ಅವ್ರು ರಿಪೋರ್ಟ್ ಕೊಡ್ತಾರೆ, ನಮ್ಮ ಇಂಜಿನಿಯರ್ಸ್ ಎಲ್ಲ ರಿಪೋರ್ಟ್ ಕೊಡ್ತಾರೆ. ಅದರ ಆಧಾರದ ಮೇಲೆ ನೋಡಿಕೊಂಡು ಆಮೇಲೆ ಈಗ ಟೆಂಪಲ್ಸ್ ಇರ್ತಾವ ನೋಡಿದ್ರೆ ಗೊತ್ತಾಗ್ತದೆ ಅಲ್ಲಿ ಏನೇನು ಅವಶ್ಯಕತೆ ಇದೆ, ಕಮ್ಯುನಿಟಿ ಪರ್ಪಸ್ ಇರ್ತೈತಿ, ಅಲ್ಲಿ ಏನೇನು ಅವಶ್ಯಕತೆ ಅದರ ಆಧಾರದ ಮೇಲೆ ನಾವು ನೀಡ್ತಾ ಇದ್ದೀವಿ. ಓಕೆ ಸರ್. ನಾಟ್ ಬಟ್ ಲಾಸ್ಟ್ ಸೆಕ್ಟರ್. ಸೊ ನಮ್ಮ ಲಾಸ್ಟ್ ಸೆಕ್ಟರ್ ವೆರಿ ಇಂಪಾರ್ಟೆಂಟ್ ಸೆಕ್ಟರ್, ಡೆವಲಪ್ಮೆಂಟ್ ಸೆಕ್ಟರ್ನಲ್ಲಿ ಎಸ್ಪೆಷಲಿ ವಿ ಆರ್ ಡೂಯಿಂಗ್ ದಿಸ್ ಕಾಲೋನಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಮೈನಾರಿಟೀಸ್ ಎಲ್ಲೆಲ್ಲಿ ಇರ್ತಾರ ಅಲ್ಲೇ ಮೋರ್ ದ್ಯಾನ್ ಗೈಡ್ಲೈನ್ಸ್ ಏನಿದೆ, ಆಸ್ ಪರ್ ಗೈಡ್ಲೈನ್ಸ್ 50% ಮೋರ್ ದ್ಯಾನ್ 50% ಮೈನಾರಿಟೀಸ್ ಇದ್ದಲ್ಲಿ ಆ ಏರಿಯಾಸ್ಗಳು
ಕಾಲನಿಗಳು ಅದು ಡೆವಲಪ್ ಮಾಡಬೇಕಂತಂತೇಳಿ ಒಂದು ಮಾರ್ಗಸೂಚಿ. ಓಕೆ. ಸೊ ಸಾಕಷ್ಟು ಏರಿಯಾಸ್ ನೀವು ನೋಡಿದರೆ ಅಲ್ಲಿ ಸರಿಯಾಗಿ UGD ಇಲ್ಲ, ಓಕೆ, ಸರಿಯಾಗಿ ಡ್ರೈನ್ ಇಲ್ಲ, ರೋಡ್ ಇಲ್ಲ. ಫಾರ್ ಎಕ್ಸಾಂಪಲ್ ಯಾವ್ದಾರು ನೀವು ನೋಡಿದಂಥ ನಾವು ಸಾಕಷ್ಟು ತೊಗೊತಾ ಇದ್ದೀವಿ, ಸಾಕಷ್ಟು ಬೇರೆ ಎಲ್ಲ ಅರ್ಬನ್ನಲ್ಲಿ ಆಗಲಿ ರೂರಲಲ್ಲಿ ಆಗಲಿ ಸಾಕಷ್ಟು ಕೆಲಸ ತೊಗೊಂಡಿವಿ. ಓಕೆ. ಸೊ ಅಂಥ ಏರಿಯಾಸ್ ಡೆವಲಪ್ ಮಾಡೋದು ಒಂದು ಕಾರ್ಯಕ್ರಮ ಇದೆ ಮುಖ್ಯವಾಗಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವರ ನಿರ್ದೇಶನದ ಮೇರೆಗೆ ಮತ್ತು ನಮ್ಮ ಸಚಿವರ ಕಾಳಜಿ ಮೇರೆಗೆ ನಾವು ಈಗಾಗಲೇ 2 ವರ್ಷದಿಂದ ಸಾಕಷ್ಟು ಕಾಲನಿಗಳು ಎಲ್ಲ ಇಡೀ 224 ಕ್ಷೇತ್ರಗಳಲ್ಲಿ ನಾವು ಕೈಗೊಂಡಿದ್ದೀವಿ. ಅದು ಕೆಲಸ ನಡೀತಾ ಇದೆ. ಅದರಲ್ಲಿ ಸಾಕಷ್ಟು ಉತ್ತಮವಾದ ಒಂದು ಕೆಲಸನೂ ಆಗಿದೆ, ಇನ್ನೂ ಸಹ ಆಗ್ತಾ ಇದೆ ಕೆಲಸಗಳು. ಇಲ್ಲಿ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಅಂತ ಮಾಡಬೇಕಂತಂತೇಳಿ ನಾವು ಡಿಸೈಡ್ ಮಾಡಿ ಇಲ್ಲಿ UGD, ಡ್ರೈನ್, ಡ್ರಿಂಕಿಂಗ್ ವಾಟರ್ ಮತ್ತು ರೋಡ್ ಒಂದು ನಮ್ಮ ಒಂದು ಸಿಂಪಲ್ ಇವನ್ ಬಡವರಿದ್ದರೂ ಸಹ ಒಂದು ಕ್ಲೀನ್ಲಿನೆಸ್ ಅವೆಲ್ಲ ಇರಬೇಕು. ಬೇಸಿಕ್ ಕಮ್ಯುನಿಟೀಸ್ ಬೇಕೇ ಬೇಕು. ಆ ಬೇಸಿಕ್ ಕಮ್ಯುನಿಟೀಸ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಪ್ರಕಾರ ವಿ ಆರ್ ಡೂಯಿಂಗ್. ಅಲ್ಲ ಸರ್, ಕಾಲನಿಂಗ್ ಅಂತಾನೆ ಗೈಡ್ಲೈನ್ಸ್ಗಳು ಇರುತ್ತಲ್ಲ ಸರ್? ಅದೇ ಎಲ್ಲೇ ಮೋರ್ ದ್ಯಾನ್ 50% ಮೈನಾರಿಟೀಸ್ ಇರ್ತಾರೆ ಅಂಥ ಕಾಲನೀಸ್ ಡೆವಲಪ್ ಮಾಡಲಿಕ್ಕೆ ಮತ್ತು ಅದರದ್ದು ಕಂಡೀಷನ್ ಆಧಾರದ ಮೇಲೆ, ಫಾರ್ ಎಕ್ಸಾಂಪಲ್ ಅದರದ್ದು ಯಾವ ಥರ ಇದೆ, ವರ್ಸ್ಟ್ ಕಮ್ ವರ್ಸ್ಟ್ ಫಸ್ಟ್ ನಾವು ಆಯ್ಕೆ ಮಾಡಿಕೊಂಡು ಅಂತ ಅಭಿವೃದ್ಧಿ ಪಡಿಸ್ಕೊತ ಬರ್ತಾ ಇದ್ದೀವಿ ಸರ್. ಅಂದರೆ ಅಂತಿಮ ಸಂದೇಶ ಅಂತಂದರೆ, ಈ ಪಾಡ್ಕಾಸ್ಟ್ ಅಂತಿಮ ಸಂದೇಶ ಅಂತಂದರೆ ಗೌರ್ಮೆಂಟು ಪಬ್ಲಿಕ್ ಹೇಗೆ ಯೂಸ್ ಆಗ್ತಿದೆ ಅನ್ನೋದು. ಸಾಮಾನ್ಯ ಜನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಹೇಗೆ ಸರ್? ನಮ್ಮಲ್ಲಿ ಸಹ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಅದಾರ, ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ಆಫೀಸ್ ಅದಾವು, ಮತ್ತು ಡಿವಿಷನ್ ಮಟ್ಟದಲ್ಲಿ ನಮ್ಮ ತಾಲೂಕಾ ಆಫೀಸಸ್ ಅದಾವೆ. ಓಕೆ. ತಾಲೂಕಾ ಆಫೀಸರ್ಸ್ ಇರ್ತಾರೆ ಮತ್ತು ಆಲ್ಮೋಸ್ಟ್ ಆಲ್ 150 ಪ್ಲೇಸಸ್ನಲ್ಲಿ ಒಂದು ನಮ್ಮ MIC ಸೆಂಟರ್ಸ್ ಇದಾವೆ, ಎಕ್ಸ್ಟೆನ್ಷನ್ ಸೆಂಟರ್ಸ್ ಅದಾವು. ಅಲ್ಲಿ ಅವ್ರ ಥ್ರೂ ನಾವು ಇನ್ಫಾರ್ಮೇಷನ್ ಡಿಸೆಮಿನೇಷನ್ ಮಾಡೋದು. ಎರಡನೇದು ನಮ್ಮ ಮೇಜರ್ ವಿ ಆರ್ ಯುಟಿಲೈಸಿಂಗ್ ಸೋಷಿಯಲ್ ಮೀಡಿಯಾ ಥ್ರೂ, ಪಬ್ಲಿಸಿಟಿ ಥ್ರೂ, ಪೇಪರ್ ಪ್ರಿಂಟ್ ಮೀಡಿಯಾ ಥ್ರೂ. ಸೊ ವಿ ಆರ್ ಮೇಕಿಂಗ್ ಪಬ್ಲಿಸಿಟಿ. ಓಕೆ ಸರ್, ಥ್ಯಾಂಕ್ ಯು ನಮ್ಗೆ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ಅವರ್ ಪಾಡ್ಕಾಸ್ಟ್. ಥ್ಯಾಂಕ್ ಯು.